ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ BSYಗೆ ಮತ್ತೆ ಆನೆ ಬಲ ಅಂತಲೇ ಹೇಳ್ಬೋದು. ಹೇಗಪ್ಪ ಅಂತಂದರೆ BSY ಅಂದುಕೊಂಡಂತೆ ಅವರ ಬೆಂಬಲಿಗರೇ ಮತ್ತೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಡಿಸೋದ್ರ ಮೂಲಕ ಮತ್ತೆ ಒಂದು ರಾಜ್ಯದಲ್ಲಿ ಒಂದು ಮೇಲುಗೈಯನ್ನು ಸಾಧಿಸಿದ್ದಾರೆ ಅಂತ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಹಾಗಾದರೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಕರ್ನಾಟಕದ ಮಟ್ಟಿಗೆ ರಾಜಾ ಹುಲಿನೇ ಒಬ್ಬ ಮಾಸ್ ಲೀಡರ್ ಅಂತ ಅಂದು ಈಗ ಮತ್ತೊಮ್ಮೆ ಅದು ಸಾಬೀತಾದಂತೆ ಆಗಿದೆ. 2023ರಲ್ಲಿ ನಾವು ಯಡಿಯೂರಪ್ಪನವರ ಮಾತು ಕೇಳಿದ್ದಿದ್ದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಚಾನ್ಸೇ ಇರ್ತಿರಲಿಲ್ಲ ಅನ್ನೋದು ಹೈಕಮಾಂಡ್ಗೂ ಸಹ ಈಗ ಮನವರಿಕೆ ಆದಂತೆ ಕಾಣ್ತಾ ಇದೆ. ಯಾಕಪ್ಪ ಅಂತಂದರೆ ಇವತ್ತು ಸ್ವತಂತ್ರವಾಗಿ ಇವತ್ತು 124 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಲೋಕಸಭಾ ಚುನಾವಣೆಯ ಸಂಬಂಧಪಟ್ಟಂತೆ 124 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು BJPಗೆ ಲೀಡನ್ನು ಕೊಟ್ಟಿರೋದಕ್ಕೆ ಇವತ್ತು ಹೈಕಮಾಂಡ್ ಸಹ ಈ ಒಂದು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡಿದೆ. ಯಾಕಪ್ಪ ಅಂತಂದರೆ ಈ ಲಿಂಗಾಯತ ನಾಯಕರಾದಂಥ ಮಾಸ್ ಲೀಡರ್ ಅಂತಂದೇ ಪರಿಗಣಿಸಿರ್ಬೋದು. ಆದರೆ ಯಡಿಯೂರಪ್ಪನವರು ಒಬ್ಬ ಜಾತ್ಯತೀತ ನಾಯಕ, ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬಲ್ಲ ಅಂತಂದು ಬಲಿಷ್ಠ ನಾಯಕ ಯಡಿಯೂರಪ್ಪನವರು ಅಂತಂದು ಸಹ ಹೈಕಮಾಂಡ್ಗೆ ಮನವರಿಕೆ ಆಗಿದೆ. ಏನೇ ಒಂದು ಪಿತೂರಿ ಮಾಡಿದರೂ ಯಡಿಯೂರಪ್ಪ ವಿರೋಧಿ ಬಣ, ಆದರೆ ಹೈಕಮಾಂಡ್ ಕೊನೆಗೆ ರಾಜಾ ಹುಲಿಗೆ ಒಂದು ಮಗನಾದ ವಿಜೇಂದ್ರ ಅವರಿಗೆ ಒಂದು ಪಟ್ಟ ಕಟ್ಟೋದ್ರ ಮೂಲಕ ಇವತ್ತು ಕರ್ನಾಟಕದಲ್ಲಿ ಒಂದು ಬಲಿಷ್ಠ ಒಂದು ಪಕ್ಷ ಕಟ್ಟಲಿಕ್ಕೆ ಒಂದು ಸಾಕಾರ ಆಯಿತು. 17 ಸೀಟುಗಳು ಬಂದಿದೆ BJP ಸ್ವತಂತ್ರವಾಗಿ ಅಂತಂದರೆ ಅದು ನಿಜವಾಗ್ಲೂ ಇಲ್ಲಿಯ ಸ್ಥಳೀಯ ನಾಯಕತ್ವ ಅಂತಲೇ ಒಂದು ಹೈಕಮಾಂಡ್ ಬಣ್ಣಿಸಿದೆ. ಯಾಕಪ್ಪ ಅಂತಂದರೆ UP, ರಾಜಸ್ಥಾನ ಮತ್ತು ಮಹಾರಾಷ್ಟ್ರಗಳಲ್ಲಿ ನಾವು ನೋಡಿರ್ಬೋದು, ಇವತ್ತು BJP ಅತ್ಯಂತ ಕಡಿಮೆ ಸೀಟುಗಳನ್ನು ತಗೊಂಡು ಇವತ್ತು ಒಂದು ಸಂಕಷ್ಟದ ಸ್ಥಿತಿಗೆ ತಲುಪಿತ್ತು. ಅದರಂತೆಯೇ ಕೂಡ ಇವತ್ತು ಪಕ್ಷ ಒಂದು 17 ಸೀಟನ್ನು ಗೆಲ್ಲಿಸಿ ಕಳಿಸಿರೋದ್ರಿಂದ ದಕ್ಷಿಣ ಭಾರತದಲ್ಲಿ ಇವತ್ತು ಕರ್ನಾಟಕದ ಮಟ್ಟಿಗೆ ಒಂದು 5 ಸಚಿವ ಸ್ಥಾನ ಕೊಡೋದ್ರ ಮೂಲಕ ಒಂದು ಮತ್ತೆ ಕರ್ನಾಟಕಕ್ಕೆ ಒಂದು ಸೌಭಾಗ್ಯವನ್ನೇ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಅಂತಲೂ ಸಹ ಹೇಳಲಾಗ್ತಾ ಇದೆ. ಹಾಗಾದರೆ 5 ಸಚಿವ ಸ್ಥಾನಗಳು ಯಾರ್ಯಾರು ಅಂತಂದು ನಾವು ನೋಡ್ಕೊಂಬರೋಣ ವೀಕ್ಷಕರೇ. ಮೊದಲಿಗೆ ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪ ಬಣದ ಒಂದು ನಿಷ್ಠೆಯನ್ನು ತೋರಿಸಿದ್ರು. ಅವರು ಸಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಆಗಿದ್ದರು ಲಾಸ್ಟ್ ಟೈಮು. ಅಲ್ಲಿ ಸಹ ಮಿನಿಸ್ಟರು ಸಹ ಆಗಿದ್ದರು. ಅದರಂತೆಯೇ ಒಬ್ಬ ಮಹಿಳೆಗೆ ಟಿಕೆಟನ್ನು ಕೊಟ್ಟು ಮತ್ತೆ ಗೆದ್ದು ಬಂದಿರೋದ್ರಿಂದ ಒಂದು ಮಹಿಳಾ ಕೋಟಾದಡಿ ಅವರಿಗೆ ಒಂದು ಸಚಿವ ಸ್ಥಾನ ಸಿಕ್ಕಿದೆ. ಆದರೆ ಉಡುಪಿ ಚಿಕ್ಕಮಗಳೂರು ವಿಷಯಕ್ಕೆ ಬಂದೆ ಅಂದರೆ ಅಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ನಡೆದಿತ್ತು. ಟಿಕೆಟ್ ಸಿಗೋದೇ ಇಲ್ಲ ಒಂದು ಮಟ್ಟಿಗೂ ಸಹ ಒಂದು ಮಾತುಗಳು ಕೇಳಿಬರ್ತಿತ್ತು. ಆದರೆ ಯಡಿಯೂರಪ್ಪನವರು ಟಿಕೆಟ್ ಕೊಡಿಸೋದ್ರ ಮೂಲಕ ಮತ್ತು ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದ್ರ ಮೂಲಕ ಸಹ ಒಂದು ಲೋಕಸಭೆಗೆ ಕಳಿಸಿ ಇವತ್ತು ಸಚಿವ ಸ್ಥಾನವನ್ನು ಸಹ ಕೊಡಿಸಿದ್ದಾರೆ. ಇನ್ನು ಎರಡನೇದಾಗಿ ವಿ ಸೋಮಣ್ಣನವರು ಸಹ ತುಮಕೂರು ಕ್ಷೇತ್ರದಿಂದ ಟಿಕೆಟನ್ನು ಪಡೆದು ಅವರು ಸಹ ಯಡಿಯೂರಪ್ಪ ಬಣದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಇನ್ನು ವಿ ಸೋಮಣ್ಣನವರಿಗೂ ಸಹ ಟಿಕೆಟ್ ಸಿಕ್ಕು ಒಂದು ಗೆದ್ದು ಬಂದಿರೋದ್ರಿಂದ ಅವರು ಸೋಮಣ್ಣರು ಸಹ ಒಂದು ಲಿಂಗಾಯತ ಕೋಟಾದಡಿ ಸಚಿವ ಸ್ಥಾನವನ್ನು ಸಹ ನೀಡಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಒಕ್ಕಲಿಗ ಕೋಟಾದಲ್ಲಿ ಸಿಕ್ಕರೆ ವಿ ಸೋಮಣ್ಣ ಅವರಿಗೆ ಲಿಂಗಾಯತ ಕೋಟಾದಲ್ಲಿ ಟಿಕೆಟ್ ಸಿಕ್ಕಿದೆ. ಇನ್ನೊಂದು HD ಕುಮಾರಸ್ವಾಮಿ ಅವರು JDS ಪಕ್ಷದಿಂದ ಅವರಿಗೆ ಒಂದು ಕ್ಯಾಬಿನೆಟ್ಟಲ್ಲಿ ಸ್ಥಾನಮಾನ ಸಿಕ್ಕಿದೆ. ಅವರು ಸಹ ಒಂದು ಪ್ರಬಲ ನಾಯಕರು. ಇನ್ನು ಈ JDS ಮತ್ತು BJP ಒಂದಾಗಿರೋದ್ರಿಂದ ನಮಗೆ 3-4 ಸೀಟ್ ಹೆಚ್ಚಿಗೆ ಆಗಿದೆ ಅನ್ನೋ ಅಂದ್ಕೊಂಡು ಇಲ್ಲಿಗ ಅಲಯನ್ಸ್ ಮಾಡ್ಕೊಂಡಿರೋದ್ರಿಂದ ನಮಗೆ ತುಂಬಾ ಲಾಭ ಆಗಿದೆ ಅನ್ನೋ ಒಂದು ದೃಷ್ಟಿಯಿಂದ ಅವರಿಗೂ ಸಹ ಒಂದು ಇಂಡಿಯಾ ಕೋಟಾದಡಿ ಒಂದು ಮಿತ್ರ ಪಕ್ಷಗಳ ಕೋಟಾದಡಿ HD ಕುಮಾರಸ್ವಾಮಿ ಅವರಿಗೂ ಒಂದು ಒಳ್ಳೆಯ ಸ್ಥಾನಮಾನವೂ ಸಹ ಈಗ ಸಿಕ್ಕಿದೆ. ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೂ ಸಚಿವ ಸ್ಥಾನ ಸಿಕ್ಕಿದೆ. ಇನ್ನು ನಿರ್ಮಲಾ ಸೀತಾರಾಮನ್ ರಾಜ್ಯಸಭಾ ಸದಸ್ಯರು ಕರ್ನಾಟಕದಿಂದ ಅವರಿಗೂ ಸಹ ಒಂದು ಸಚಿವ ಸ್ಥಾನ ಕೊಡೋದ್ರ ಮೂಲಕ ಇವತ್ತು ಕರ್ನಾಟಕಕ್ಕೆ 5 ಸ್ಥಾನಗಳನ್ನು ಸಹ BJP ನೀಡಿದೆ. ಯಡಿಯೂರಪ್ಪನವರಿಗೆ ಒಂದು ಬಹುಪರ ಕಂದಿರುವ BJP ಹೈಕಮಾಂಡ್ ವಿರೋಧಿಗಳಿಗೆ ಒಂದು ಒಳ್ಳೆಯ ಪ್ರತ್ಯುತ್ತರವನ್ನೇ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಅಂತಂದು ಹೇಳಲಾಗ್ತಾಯಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.